ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ. ಸೊ ಇವತ್ತು ನಂದೇನೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಅಂತ, ಬಟ್ ಮಾಡು ಅಂತ ಬಂತು. ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಮೆಸೇಜಸ್. ಆ್ಯಕ್ಚುಲಿ ನಾನು ಚಾನಲ್ ಮಾಡಿರೋದು ಕೃಷ್ಣ ದೇವ್ರನ್ನ. ಓಕೆ, ಸೊ ಕೃಷ್ಣ ದೇವರಿಂದ ನಮಗೆಲ್ರಿಗೂ ಏನು ಮೆಸೇಜ್. ಆ್ಯಕ್ಚುಲಿ ಇವತ್ತು ನಾನು ಚಾನಲ್ ಮಾಡಿ ನಾಳೆ ವಿಡಿಯೋ ಮಾಡಬೇಕು ಅಂತಿದ್ದೆ, ಬಟ್ ಇವತ್ತೇ ಹೇಳಬೇಕು ಅನಿಸ್ತು. ಯಾಕಂದರೆ ಆಗಸ್ಟ್ ಮಂತ್ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನಾನದು ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಹೆಸರು ಪೂಜಾ, ಆ್ಯಂಡ್ ಸಡನ್ನಾಗಿ ಆರ್ಯವಂಶಿ ಹೇಳಬೇಕು ಅಂತ ಬಂತು, ಬಟ್ ಬೇಡ. ನನ್ನ ಒರಿಜಿನಲ್ ಹೆಸರು ಪೂಜಾ. ಸೊ ನಾನು ಒಂದು ಆಕಾಶಿಕ್ ಥೆರಪಿಸ್ಟ್, ಅ ಮೀಡಿಯಮ್ ಆ್ಯಂಡ್ ಚಾನಲಿಂಗ್. ಆ್ಯಂಡ್ ನಿಮಗೆ ಬೇಕಿದ್ದರೆ ₹1000 ಕಟ್ಟಿ ನಂತರ ನೀವು ಅಪಾಯಿಂಟ್ಮೆಂಟ್ ತೊಗೊಬೋದು. ನಾ ಈ ಮೀಡಿಯಮ್ಶಿಪ್ ಚಾನಲಿಂಗ್ ಅಂತ ಕೂಡ ಮಾಡ್ತೀನಿ, ವೇರ್ ನೀವು ನಿಮ್ಮ ಪಾಸ್ಡ್ ಆನ್ ಲವ್ಡ್ ಒನ್ಸ್, ಇವಾಗ ಭೂಮಿ ಮೇಲೆ ಇಲ್ಲ, ಬಟ್ ಅವ್ರು ಹೆಂಗಿದ್ದಾರೆ, ಅವರಿಂದ ನಿಮ್ಗೇನಾದರೂ ಮೆಸೇಜ್ ಕೊಡಬೇಕು ಅಂತ. ಏನು ಮೆಸೇಜ್, ಅವರಿವಾಗ ಇನ್ನೊಂದು ವರ್ಲ್ಡಲ್ಲಿ ಹೇಗಿದ್ದಾರೆ ಅಂತ ನಿಮ್ಗೆ ತಿಳ್ಕೊಬೇಕಂದ್ರೆ ನೀವು ಮೀಡಿಯಮ್ ಹತ್ರನೇ ಹೋಗಬೇಕು. ನಾನು ಅದು IPHM ಸರ್ಟಿಫೈಡ್ ಫ್ರಮ್ ಯುನೈಟೆಡ್ ಕಿಂಗ್ಡಮ್. ಓಕೆ, UK ಅದು ಸರ್ಟಿಫಿಕೇಟ್. ಅದು ಎಲ್ಲ ನಾನು ಅಂದರೆ ನನಗೆ ಆಲ್ರೆಡಿ ಎಲ್ಲ ಗೊತ್ತಿತ್ತು. ಓಕೆ, ನಾನು ಜಾಸ್ತಿ ಡೀಟೇಲ್ ಹೇಳಲ್ಲ. ಸೊ ನಿಮಗೆ ಗೊತ್ತಾಗಬೇಕು ಅಂತಿದ್ರು ಕೂಡ ನೀವು ಅದನ್ನು ಕೂಡ ಅಪಾಯಿಂಟ್ಮೆಂಟ್ ಅಂತ ತೊಗೊಬೋದು. ಓಕೆ, ಕನ್ಸಲ್ಟೇಷನ್ ಏನಕ್ಕೆ ₹1000 ಆ್ಯಸ್ ಯೂಶ್ವಲ್. ಸೊ ನಾನು ಡಿಸ್ಕ್ರಿಪ್ಷನಲ್ಲಿದೆ ನಂಬರು. ನಾನು ಪ್ರತಿ ಕಾಮೆಂಟಲ್ಲೂ ಪಿನ್ಡ್ ಕಾಮೆಂಟ್ ಹಾಕೋಕ್ಕೆ ಹೋಗಲ್ಲ. ಓಕೆ, ಸೊ ಕೃಷ್ಣ ಕಡೆಯಿಂದ ನಿಮ್ಗೇನು ಮೆಸೇಜ್ ಇದೆ ಅಂದರೆ, ಓಕೆ, ಯಾರಿಗಾದರೂ ಮಕ್ಕಳಾಗ್ತಿಲ್ಲ ಬಟ್ ನಿಮಗೆ ಮಕ್ಕಳು ಬೇಕು ಅಂತಿದ್ರೆ ಬಾಲಕೃಷ್ಣ ಫೋಟೋನ ಮನೆಯಲ್ಲಿಡಿ. ಎಸ್, ಅಂದರೆ ನಿಮ್ಗೆ ಎದ್ದ ತಕ್ಷಣ ಕಾಣಿಸಂಗೆ ಪೂಜೆ ಮಾಡೋದು ಹೇಗಾದರೂ ಸರಿ, ನಿಮ್ಮ ಕಂಫರ್ಟ್ ಅದು. ಓಕೆ, ಆಮೇಲೆ ಭಗವದ್ಗೀತಾ ಆದರೆ ದಿನ ಓದಿ, ಆ್ಯಂಡ್ ಹರಿನಾಮ ಕಥಾ ಓದಿ ಅಥವಾ ಕೇಳಿ. ಯೂಟ್ಯೂಬಲ್ಲಿ ತುಂಬ ಇದೆ, ನಾನು ಚೆಕ್ ಮಾಡಿ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಬಂದಿರೋದು. ಓಕೆ, ಸೊ ಆಮೇಲೆ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಬಂತು. ಸೊ ನೀವು ಬೆಂಗಳೂರಲ್ಲಿದ್ದರೆ ದಯವಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗಿ. ಸೊ ನೀವು ಅಬ್ರಾಡಲ್ಲಿದ್ದರೆ ಎಲ್ಲಾದರೂ ಇಸ್ಕಾನ್ ಬ್ರಾಂಚಸ್ ಇದೆ ತುಂಬ ಕಡೆ. ಸೊ ದಯವಿಟ್ಟು ಆದಷ್ಟು ಟ್ರೈ ಮಾಡಿ ಇಸ್ಕಾನ್ ಟೆಂಪಲ್ಗೆ ಹೋಗೋಕ್ಕೆ. ಆ್ಯಂಡ್ ಆ ಇಸ್ಕಾನ್ ದೇವಸ್ಥಾನಕ್ಕೆ ಹೋದ ನಂತರ ಪೀಕಾಕ್ ಫೆದರ್, ಓಕೆ, ಪೀಕಾಕ್ ಫೆದರ್ ಒಂದು ಕೃಷ್ಣನಿಗೆ ಒಂದು ಅರ್ಪಣೆ ಅಂತ ಮಾಡಬೇಕು ಅಂತ ಬಂತು. ಅಂದರೆ ಪೀಕಾಕ್ ಫೆದರ್ ನ್ಯಾಚುರಲಾಗಿ ಸಿಗಬೇಕು, ಅದನ್ನು ಕಿತ್ತಿರೋದು ಬೇಡ. ಓಕೆ, ಪೀಕಾಕ್ಗೆ ನೋವಾಗಿ ಕಿತ್ಕೊಂಡು ಬಿರೋಂತಹ ಒಂದು ಫೆದರ್ ಮಾರ್ತಾರೆ ಕೆಲವರು. ದಯವಿಟ್ಟು ಚೆನ್ನಾಗಿ ತಿಳ್ಕೊಳ್ಳಿ, ಅದು ಕಿತ್ತಿರೋದು ಅಥವಾ ಅದಾಗದೇ ಬಿದ್ದಿರೋದು ಅಂತ. ನಮಗಿವಾಗ ಮನೆ ಆಚೆ ಕಾಲಿಟ್ಟರೆ ಹಕ್ಕಿಗಳದ್ದು ಫೆದರ್ ಸಿಗುತ್ತಲ್ಲ, ಆ ಥರ ಸಿಕ್ಕಿರೋಂತಹ ಒಂದು ಪಿಕಾಕ್ ಫೆದರ್ ಅಂತ ದಯವಿಟ್ಟು ವಿಚಾರಿಸಿ ನಂತರ ತಗೊಳ್ಳಿ. ಆ್ಯಂಡ್ ಅದನ್ನು ಇಸ್ಕಾನ್ ಟೆಂಪಲಲ್ಲಿ ಕೃಷ್ಣನಿಗೆ ನಾವು ಹೂವು ಕೊಡೋಂಗೆ ನೀವು ಪಿಕಾಕ್ ಫೆದರ್ ಕೊಡ್ಬೋದು. ಓಕೆ, ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡಿ. ಇದಕ್ಕೆ ನಾನು ಇವತ್ತು ಬಂದಿದ್ದು. ಓಕೆ, ಏನಕ್ಕೆ ಅಂತಂದರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಈ ತಿಂಗಳು ಆಗಸ್ಟ್ 15-16ನೇ ತಾರೀಕೇನೋ ಇರಬೇಕು. ಅದು ಆಗೋಗಿದೆ. ಓಕೆ, ಬಟ್ ಇಡೀ ತಿಂಗಳು ನೀವು ಮಾಡ್ಬೋದು ಅಂತ ಬಂತು. ಸೊ ಇವತ್ತು ಗೌರಿ, ನಾಳೆ ಗಣೇಶ, ಇನ್ನೂ ಒಂದು ಸ್ವಲ್ಪ ದಿವಸ ಆದಮೇಲೆ ಒಂದು ದಿವಸನೋ 2 ದಿವಸನೋ ಗ್ಯಾಪ್ ಬಿಟ್ಟು ನಿಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮಾಡುವಂತಹ ಪದ್ಧತಿ ಇಲ್ಲ ಅಂದರೂ ಕೂಡ ದಯವಿಟ್ಟು ಮಾಡಿ. ಇದು ಡೈರೆಕ್ಟ್ ಮೆಸೇಜ್ ಫ್ರಮ್ ಕೃಷ್ಣ. ಪ್ಲೀಸ್ ಮಾಡಿ. ನಮ್ಮ ಮನೇಲೂ ಮಾಡಲ್ಲ, ಅಮ್ಮ ಇದ್ದಿದ್ರೆ ಹೆಂಗೆ ಮಾಡೋದು ಅಂತ ಹೇಳಿರೋದು. ಸೊ ನನಗೂ ಗೊತ್ತಿಲ್ಲ, ಬಟ್ ಮಾಡಬೇಕು ಅಂದರು. ಸೊ ಜನ್ಮಾಷ್ಟಮಿ ಹಬ್ಬ ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸೊ ನಮ್ಮ ಮನೇಲಿ ಬರೀ ಕೃಷ್ಣ ಒಂದು ಫೋಟೋ ಇದೆ, ಅಪ್ಪ ಪೂಜೆ ಮಾಡ್ತಾರೆ. ಓಕೆ, ಸೊ ಆ್ಯಂಡ್ ಹೀಲರ್ಸ್, ಸ್ಪೆಷಲಿ ಹೀಲರ್ಸ್ಗೆ ನೀವು ಕರೆಕ್ಟ್ ದಾರಿಯಲ್ಲಿದ್ದೀರ. ನೀವು ಡಾಕ್ಟರ್ ಆಗಿರ್ಬೋದು, ಅಥವಾ ಎನರ್ಜಿ ಹೀಲರ್ ಆಗಿರ್ಬೋದು, ರೇಖಿ ಹೀಲರ್, ಪ್ರಾಣಿಕ್ ಹೀಲರ್, ಅಥವಾ ನಂತರ ಆಕಾಶಿಕ್ ಥೆರಪಿನಲ್ಲಿದ್ದರೆ, ಅದು ನಂತರ ಮೀಡಿಯಮ್ನಲ್ಲಿದ್ದರೆ, ನಂತರ ಚಾನಲಿಂಗ್ನಲ್ಲಿದ್ದರೆ ನೀವು ಕರೆಕ್ಟ್ ಪಾತಲ್ಲಿದ್ದೀರ. ಸೊ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಡಾಕ್ಟರ್ಸ್, ಮೇನ್ಲಿ ಡಾಕ್ಟರ್ಸ್, ಆ್ಯಂಡ್ ನನ್ನ ಥರ ಇರೋಂತಹ ಥೆರಪಿಸ್ಟ್, ಕೆಲವರು ಫಿಸಿಯೋಥೆರಪಿ ಅಂತ ಮಾಡಿರ್ತಾರೆ,
ನಾನು ಮಾಡಿರೋದು ಅಕಾಶಿಕ್ ಥೆರಪಿ. ಸೊ ನಾನು ಅಕಾಶಿಕ್, ಸೊ ವಿ ಆಲ್ ಆರ್ ಹೀಲರ್ಸ್. ಓಕೆ, ಸೊ ಅವರೆಲ್ಲ ಫಿಸಿಕಲ್ ಬಾಡಿ ಹೀಲ್ ಮಾಡ್ತಾರೆ, ನಾನು ಸ್ಪಿರಿಚುವಲ್ ಬಾಡಿ ಹೀಲ್ ಮಾಡ್ತೇನೆ, ಅಷ್ಟೇ ಡಿಫ್ರೆನ್ಸ್. ಇನ್ನು ನಾನೇನು ಸಾಯಿಸ್ಬಿಡಲ್ಲ ಯಾರನ್ನು. ಓಕೆ, ಸೊ ಯಾ, ಟು ಆಲ್ ದ ಹೀಲರ್ಸ್ ಔಟ್ ದೇರ್, ಲೈಕ್ ನೀವು ಒಂದು ಟ್ಯಾರೋ ರೀಡರ್ ಆಗಿದ್ರು ಕೂಡ ಯು ಆರ್ ಹೀಲಿಂಗ್ ಪೀಪಲ್ ಬೈ ಗಿವಿಂಗ್ ಮೆಸೇಜಸ್ ಅಲ್ವಾ. ಸೊ ಇಟ್ಸ್ ಫಾರ್ ಯು ಆಲ್ಸೋ, ನೀವು ರೈಟ್ ಪಾತ್ನಲ್ಲಿದ್ದೀರಾ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಆಮೇಲೆ ಆದಷ್ಟು ಜೈ ಶ್ರೀಕೃಷ್ಣ ಅಂತ ಯೂಸ್ ಮಾಡಿ. ಫೋನ್ ಎದ್ದಾಗ ನೀವು ಹಲೋ ಅನ್ನೋ ಜಾಗದಲ್ಲಿ ಜೈ ಶ್ರೀಕೃಷ್ಣ ಅಂತ ಹೇಳಿದ್ರೆ ಇನ್ನೂ ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ. ಆಮೇಲೆ ಹರಿಕಥಾಮೃತ ಅಂತ ಇಲ್ಲಿ ಬಂತದು. ಹರಿನಾಮ ಕಥಾ ಹೇಳಿದ್ದೀನಲ್ವ, ಸ್ಟಡಿ ಮಾಡಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋ ಇದೆ, ಅದನ್ನು ನೋಡ್ಬೋದು ಅಂತ. ಇದು ನಿಮಗೆ ಕೃಷ್ಣನೊಟ್ಟಿಗೆ ಕನೆಕ್ಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಮೇಲೆ ಕೆಲವರು ಸ್ವಲ್ಪ ತಪ್ಪು ದಾರಿಗೆ ಹೋಗ್ತಿದ್ದಾರೆ ಅಂತ ಬಂತು. ಪ್ಲೀಸ್, ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಆ ತಪ್ಪು ದಾರಿನ ಬಿಡಿ, ವಾಪಸ್ ಬನ್ನಿ. ಓಕೆ, ಇನ್ನೊಂದು, ಈ ತಪ್ಪು ದಾರಿನಲ್ಲಿ ಒಂದು ಕ್ಯಾಟಗರಿ ಮೇಜರ್ ಯಾವುದು ಅಂತ ಅಂದಾಗ ಯೂಶ್ವಲಿ ನಾವು ಅಡಿಕ್ಷನ್ಸ್ ಅದು ಇದು ಅಂತ ಹೋಗ್ತೀವಿ. ಬಟ್ ಇಲ್ಲಿ ಅದನ್ನು ಹೇಳಿಲ್ಲ. ಅದು ಆಬ್ವಿಯಸ್ಲಿ ತಪ್ಪು ದಾರಿ, ಅದನ್ನು ಮಾಡೋರ್ಗೂ ಗೊತ್ತು ಅದು ತಪ್ಪು ಅಂತ. ಓಕೆ, ಅದು ಅವರು ಇದರಲ್ಲಿ ಇಟ್ಕೊಂಡು ಆಚೆ ಬರಬೇಕು. ಇಲ್ಲಿ ಮೇನ್ಲಿ ಬಂದಿದ್ದು, ನಾನು ಇರೋದನ್ನು ಹೇಳ್ತೀನಿ. ಯಾವುದಾದ್ರೂ ವೈಫ್, ನೀವು ಹೆಂಡತಿ, ನಿಮಗೆ ಹಸ್ಬೆಂಡ್ ಇಲ್ಲ, ಹೊಟ್ಟೋಗಿದ್ದಾರೆ, ಓಕೆ ಅಂದಾಗ ಇನ್ನೊಂದು ಯಾವುದೋ ಒಂದು ಹುಡುಗನ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ. ಓಕೆ, ಯಾಕಂದರೆ ಅದು ಯೂಶ್ವಲಿ ಟಾಕ್ಸಿಕ್ ಇರುತ್ತೆ ಅದರಲ್ಲಿ. ಓಕೆ, ಟಾಕ್ಸಿಕ್ ಇರುತ್ತೆ. ಸೊ ಬೇಕಿದೆ ಎರಡನೇ ಮದುವೆ ಮಾಡ್ಕೊಳ್ಳೋದು, ಅದು ಬೇರೆ ಪ್ರಶ್ನೆ. ಬಟ್ ಹಸ್ಬೆಂಡ್ ಇಲ್ಲ ಅಂತ ಇನ್ನೊಬ್ಬರ ಜೊತೆ ಒಂದು ಫ್ರೆಂಡ್ಶಿಪ್ ಅಥವಾ ಬಾಯ್ ಫ್ರೆಂಡ್ ರೀತಿಯಲ್ಲಿ ಇದ್ದರೆ ದಯವಿಟ್ಟು ಬೇಡ. ಒಳ್ಳೆಯವರಾಗಿರಿ. ನಿಮ್ಮ ಹಸ್ಬೆಂಡ್ ಇವಾಗಿಲ್ಲ, ಬಟ್ ಅಲ್ಲಿದ್ದಾರೆ, ಅಲ್ಲಿಂದ ನೋಡ್ತಾ ಇರ್ತಾರೆ. ಓಕೆ, ಸೊ ಪ್ಲೀಸ್ ಲಾಯಲ್ ಆಗಿರಿ ಅಷ್ಟೇ. ಓಕೆ, ಆಮೇಲೆ ಈ ವರ್ಷ 2025 ತುಂಬ ಸ್ಪೆಷಲ್ ಇಯರ್ ಆ್ಯಂಡ್ ಒಳ್ಳೆಯದಕ್ಕೆ ಯೂಸ್ ಮಾಡಿ. ನಿಮ್ಮ ಕರ್ಮ ಕಳ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ವರ್ಷ. ಈ ವರ್ಷ ಡಿಸೆಂಬರ್ 31ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ನೀವು ಆದಷ್ಟು ಒಳ್ಳೆ ಕೆಲಸ ಮಾಡಿ. ಓಕೆ, ಒಳ್ಳೆ ಕರ್ಮ ಪಡ್ಕೊಳ್ಳಿ. ಆಮೇಲೆ ಯೆಲ್ಲೋ ಕಲರ್ ಅಥವಾ ಗೋಲ್ಡನ್ ಕಲರ್ದು ಹೂವು, ಯೆಲ್ಲೋ ಕಲರ್ ಅಥವಾ ನೋಡಿದ ತಕ್ಷಣ ಇದು ಒಳ್ಳೆ ಗೋಲ್ಡ್ ಥರ ಇದೆ ನೋಡೋಕ್ಕೆ ಅನಿಸುತ್ತೆ. ಕೆಲವು ಹೂವು ಕಲರ್ಗಳು ಎಲ್ಲೋ ಕಾಮನ್ ಆಗಿ ಸಿಗುತ್ತೆ ಎಲ್ಲ ಕಡೆ, ಬಟ್ ನೋಡಿದ ತಕ್ಷಣ ಇದು ಒಳ್ಳೆ ಗೋಲ್ಡ್ ಇದ್ದಂಗಿದೆ ಅಂತ ಅನಿಸುತ್ತೆ ನೋಡಿ. ಆ ಹೂವು ಅಥವಾ ನಾರ್ಮಲ್ ಯೆಲ್ಲೋ ಕಲರ್ ಹೂವು, ಓಕೆ, ಚೆಂಡು ಹೂವು, ಇಲ್ಲ ಅಂದರೆ ಅದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಯೆಲ್ಲೋ ಕಲರ್ವೇ. ಓಕೆ, ಸೊ ಅಂಥ ಹೂವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿ. ಆಮೇಲೆ ರಾಧಾಕೃಷ್ಣ ಫೋಟೋ ಇಟ್ಕೊಳ್ಳಿ ಮನೆಯಲ್ಲಿ. ಬರೀ ಕೃಷ್ಣ ಬೇಡ, ರಾಧಾಕೃಷ್ಣ ಜೋಡಿ ಫೋಟೋ. ಆಮೇಲೆ ಇಸ್ಕಾನ್ ಟೆಂಪಲಲ್ಲಿ 108 ಟೈಲ್ಸ್ ಮೇಲೆ ನಡೆಯುವಂಥದ್ದು ಇದೆಯಲ್ಲ, ಅದನ್ನು ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇದೆಯೋ ತುಂಬ, ಅದನ್ನು ಇಟ್ಕೊಂಡು ಆ ಟೈಲ್ಸ್ ಮೇಲೆ ನೀವು 108 ಸತಿ ಆ ಪ್ರೊಸೀಜರ್ ಇದೆಯಲ್ಲ ಅದನ್ನು ಮಾಡಬೇಕು ಅಂತ ಬಂತು. ಆಮೇಲೆ ಅಷ್ಟೇ. ಸೊ ಅಷ್ಟೇ. ಸೊ ಇಷ್ಟು ಹೇಳೋಕ್ಕೋಸ್ಕರ ನಾನು ನಿಮಗೆ ಒಂದು ವಿಡಿಯೋ ಮಾಡೋಕ್ಕೆ ಬಂದೆ. ಮೇನ್ಲಿ ಬಿಕಾಸ್ ಜನ್ಮಾಷ್ಟಮಿ ಹಬ್ಬ ಇನ್ನೂ ಮುಗ್ದಿಲ್ಲ. ಓಕೆ, ಯಾಕಂದರೆ ಆಗಸ್ಟ್ ತಿಂಗಳಲ್ಲೇ ಇವಾಗ ಇನ್ನೂ ನಾವಿದ್ದೀವಿ. ಸೊ ಆಗಸ್ಟ್ 31ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ದಯವಿಟ್ಟು ನಿಮ್ಗಾದಾಗ ದಯವಿಟ್ಟು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅಂತ ಒಂದು ದಿವಸ ಗೌರಿ ಗಣೇಶ ಹಬ್ಬ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಮಾಡೋಕ್ಕೆ ಹೋಗಬೇಡಿ, ಸಪ್ರೇಟ್ ಇರಲಿ. ಓಕೆ, ಗಣೇಶ ಹಬ್ಬ ಆಗಿ 1 ಡೇ 2 ಡೇ ಗ್ಯಾಪ್ ಆದಮೇಲೆ ಒಂದು ಸಣ್ಣದಾಗಿ ಜನ್ಮಾಷ್ಟಮಿ ಹಬ್ಬ ಅಂತ ಮಾಡಿ. ಆಗಸ್ಟ್ ಕೊನೆ ದಿನವರೆಗೂ ಟೈಮ್ ಇದೆ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಪೂಜಾ ಈ ಕಡೆಯಿಂದ. ಬಾಯ್ ಬಾಯ್, ನಮಸ್ಕಾರ, ಬಾಯ್.